ನೋಡಿ ಸರ್, ಇದು HP ಡ್ರ್ಯಾಗನ್ ಫ್ಲೈ ಲ್ಯಾಪ್ಟಾಪು ಹೊಸದು 1,35,000 ರೂಪಾಯಿ ಇದೆ. ನಾನು ನಿಮಗೆ ಅದನ್ನು 20,000 ರೂಪಾಯಿ ಕೊಡ್ತಾ ಇದ್ದೀನಿ. ನಿಮಗೆ i3 ಲ್ಯಾಪ್ಟಾಪ್ಸು ಅಥವಾ i5 4th 5th ಜನರೇಷನ್ ಲ್ಯಾಪ್ಟಾಪ್ಸ್ ಎಲ್ಲ ಅದು 10,000 ಆಗಿರ್ಬೋದು, 10,000ಕ್ಕಿಂತ ಕಡಿಮೆ ಲ್ಯಾಪ್ಟಾಪನ್ನು ಸಿಗುತ್ತೆ. ನೋಡಿ ಸರ್, ಇದು ಡೆಲ್ ಲ್ಯಾಟಿಟ್ಯೂಡ್ 5420 ಲ್ಯಾಪ್ಟಾಪು ಹೊಸದಕ್ಕೆ 1,40,000 ರೂಪಾಯಿ ಇದೆ, 1,39,000. ನಾವು ಇದನ್ನು ನಿಮಗೆ ಲೆಸ್ ದೆನ್ 30,000 ರುಪೀಸ್ಗೆ ಕೊಡ್ತಾ ಇದ್ದೀವಿ. ವಿತ್ ಟಚ್ಚು, ರೊಟೇಟೇಬಲು, ಲೈಟ್ ವೇಟ್ ಆಗಿರಬೇಕು. 20,000 ಒಳಗಡೆಗೆ ಬೇಕು ಅಂದರೂ ನಿಮಗೆ HP-ನಲ್ಲಿ ಡ್ರ್ಯಾಗನ್ ಫ್ಲೈ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಇರುತ್ತೆ. ಇದನ್ನು ನೀವು ನೋಡ್ಬೋದು. ಫುಲ್ ಹೊಸ ಥರ ಅಂದರೆ ಫುಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಲ್ಯಾಪ್ಟಾಪೇ ಇರುತ್ತೆ. ನಿಮಗೆ ಸಪೋರ್ಟ್ ಆಗಿಲ್ಲ ಅಂತ ಹೇಳಿದ್ರೆ 10 ಡೇಸ್ವರೆಗೂ ನಿಮಗೆ ರಿಪ್ಲೇಸ್ಮೆಂಟು ಅಥವಾ ರಿಟರ್ನ್ ಆಪ್ಷನ್ ಇರುತ್ತೆ. ಆಫ್ಟರ್ 10 ಡೇಸು ಅಥವಾ ಆ ಥರ ಆದಮೇಲೆಗಳನ್ನು ವಾರಂಟಿ ಸ್ಟಾರ್ಟ್ ಆಗುತ್ತೆ. ಏನೇ ಪ್ರಾಬ್ಲಮ್ಸು ಕಾಂಪೋನೆಂಟ್ಸ್ಗಳಿದ್ರೆ ಅಪ್ ಟು 1 ವರ್ಷದ ತನಕ ಕಾಂಪೋನೆಂಟ್ ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆಗೆ ಬರುತ್ತೆ. ಸೊ ಅದು ಏನೇ ಪ್ರಾಬ್ಲಮ್ ಆಗಲಿ, ಆನ್ ಆಗದೆ ಇರಲಿ, ಕೀಬೋರ್ಡ್ ಹೋಗಿರಲಿ, ಅಥವಾ ಸ್ಕ್ರೀನಲ್ಲಿ ಲೈನ್ ಬಂದಿರಲಿ, ಅಥವಾ ಕೆಲವು ಕೀಗಳು ಕೆಲಸ ಮಾಡದೇ ಆಗಿರಲಿ, ಆ ಥರದ್ದು ಎಲ್ಲದಕ್ಕೂ ನಾವು ಫಿಕ್ಸಾಗಿ ಈಸಿಯಾಗಿ ಫ್ರೀಯಾಗಿ ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇರ್ತೀವಿ. ಸುಮ್ಮನೆ 20,000 ರೇಂಜಲ್ಲೇ ನಿಮಗೆ 8th ಜನರೇಷನ್ ಡೆಮೋ ಲ್ಯಾಪ್ಟಾಪ್ಗಳು ಸಿಕ್ಬಿಡುತ್ತೆ. ನೋಡಿ, ನಿಮಗೆ ಲ್ಯಾಪ್ಟಾಪ್ಸಲ್ಲಿ ಒಳಗಡೆಗೂ ನೀವು ಚೆಕ್ ಮಾಡ್ಬೋದು ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ ಅಂತ. ಪ್ರತಿಯೊಂದೂ ಯಾವುದೋ ರಿಪೇರ್ ಮಾಡಿ ಇಟ್ಟಿರೋದಾಗಿರಲಿ, ಬ್ಯಾಟ್ರಿ ಎಲ್ಲ ಬೂಸ್ಟ್ ಮಾಡಿ ಇಟ್ಟಿರೋದಾಗಿರಲಿ, ಪ್ಯಾಚ್ ವರ್ಕ್ ಮಾಡಿರೋ ಲ್ಯಾಪ್ಟಾಪ್ಸ್ಗಳಲ್ಲ, ಎಲ್ಲ ಫ್ರೆಶ್ ಕಂಡೀಷನ್ ಲ್ಯಾಪ್ಟಾಪು. ನೋಡಿ ಸರ್, ಇದು HP ಫೈರ್ ಪ್ಲೇ ಲ್ಯಾಪ್ಟಾಪು ಹೊಸದಕ್ಕೆ 1,44,000 ರೂಪಾಯಿ ಇದೆ. ನಾವು ಇದನ್ನು ಸಮೇತ 30,000 ರೂಪಾಯಿ ಒಳಗಡೆ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮದು ಈಗ ವೈನ್ಯೂನ ಸಂಕೇತ್ ಸರ್ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಸರ್ ಆರಾಮ್ ಸರ್. ಈಗ ಮೊದಲದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದು ಅಡ್ರೆಸ್ ಎಲ್ಲಿ ಬರ್ತದೆ ತಿಳಿಸ್ಕೊಟ್ಬಿಡಿ. ರಾಜನಗರ ಸೆಕೆಂಡ್ ಬ್ಲಾಕ್ ಬರುತ್ತೆ. ನವರಂಗ್ ಥಿಯೇಟ್ರಿಂದ 1 ಕಿಲೋಮೀಟರು. ಓಕೆ. ಫಸ್ಟ್ ಬ್ಲಾಕ್ ಸಿಗ್ನಲಿಂದ ನಿಮ್ಗೆ 900 ಮೀಟರ್ಸ್ ಆಗುತ್ತೆ. ಸುಬ್ರಹ್ಮಣ್ಯ ನಗರ ಹತ್ರ ಬರುತ್ತೆ. ಮಲ್ಲೇಶ್ವರಮಿಂದ ಬರೋದಾದ್ರೂ ಬ್ರಿಡ್ಜ್ ದಾಟ್ಬಿಟ್ಟು ಬರ್ಬೋದು, 1 ಕಿಲೋಮೀಟರ್ ಅಷ್ಟೇ. ಓಕೆ ಸರ್, ಈಗ ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಸರ್? ನಮ್ಮ ಹತ್ರ ಎಲ್ಲ ರೇಂಜಿನ ವೈಡ್ ರೇಂಜ್ ಆಫ್ ಲ್ಯಾಪ್ಟಾಪ್ಗಳು ಸಿಗುತ್ತೆ ಸರ್. ಓಕೆ, ಈಗ ಸ್ಟಾರ್ಟಿಂಗ್ ಏನು ರೇಂಜಿಂದ ಲ್ಯಾಪ್ಟಾಪ್ಗಳು ಸಿಗುತ್ತೆ? ಸ್ಟಾರ್ಟಿಂಗ್ ರೇಂಜಿಂದ ಅಂತ ಹೇಳಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲ್ಗಡೆಗೆ ಯಾವ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂತ ಬಿಟ್ಟು ಹೇಳ್ಬೋದು. ಇವಾಗ ಸ್ಟೂಡೆಂಟಿಗೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಡಿಸೈನರಿಗೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಪ್ರೊಫೆಷನಲ್ ಯೂಸರ್ಗಳಿಗೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಎಲ್ಲರಿಗೂ ಸ್ಟಾರ್ಟಿಂಗ್ ರೇಂಜಿಂದು ಒಂದೇ ಆಗಲ್ಲ. ನಾವು ಸ್ಟಾರ್ಟಿಂಗ್ ರೇಂಜಿದ್ದು ಅಂತ ಕೇಳೋರಿಗೆ ಏನು ಹೇಳ್ಬೋದು ಅಂತ ಹೇಳಿದರೆ, ನಿಮಗೆ ನೀಡಿಗೆ ಏನು ಬೇಕೋ ಆ ಕಾನ್ಫಿಗರೇಷನ್ ಮೇಲೆ ನೀವು ಫೋಕಸ್ ಮಾಡಿದರೆ ನಿಮ್ಗೆ ಏನಂತ ಲ್ಯಾಪ್ಟಾಪ್ ಇಂಟೆಕ್ಷನ್ ತೊಗೊತಾ ಇರ್ತಾರೆ ಅದು ಫುಲ್ಫಿಲ್ ಆಗುತ್ತೆ. ಅಷ್ಟೇ ನಿಮಗೆ ಪರ್ಫಾರ್ಮೆನ್ಸು ಸಿಗುತ್ತೆ. ಓಕೆ, ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಾದರೂ ಲ್ಯಾಪ್ಟಾಪ್ ಬೇಕು ಅಂತ ಇಲ್ಲಿ ಬಂದರೆ ಅವರಿಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ? ಹೌದು. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟೂಡೆಂಟ್ ಅಂತ ಹೇಳಿದ್ರೆ, ಸ್ಟೂಡೆಂಟಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೋಡಿಂಗ್ ವರ್ಕು, ಬೇಸಿಕ್ ಕೋಡಿಂಗ್ ಇದೆ. ಕೋಡಿಂಗ್ ಅಷ್ಟರ ಮಟ್ಟಿಗೆ ಏನಂದರೆ ಹೆವಿ ಲೋಡ್ ಇರಲ್ಲ, ಡಿಸೈನರ್ ಇರಲ್ಲ, ಅಥವಾ ಸಿವಿಲ್ ಆ ಥರ ಏನು ಕಲಿತಾ ಇಲ್ಲ ಅಂತ ಹೇಳಿದರೆ, ಡಾಕ್ಯುಮೆಂಟ್ ರಿಲೇಟೆಡ್ ವರ್ಕ್ ಇರ್ಬೋದು, ಅಥವಾ ನಿಮಗೆ ಬೇಸಿಕ್ ಜನರೇಷನ್ಗಳಿರ್ಬೋದು, ಪ್ರೆಸೆಂಟೇಷನ್ ಪ್ರಮೋಷನ್ ಇರ್ಬೋದು, ಪ್ರೆಸೆಂಟೇಷನ್ಗಳನ್ನ ಪ್ರಿಪರೇಷನ್ ಇರ್ಬೋದು, ಆ ಥರದ್ದೆಲ್ಲಾದರೆ ಅಪ್ರಾಕ್ಸಿಮೇಟ್ 20,000 ರೇಂಜಲ್ಲೇ ನಿಮಗೆ 8th ಜನರೇಷನ್ ಡೆಮೋ ಲ್ಯಾಪ್ಟಾಪ್ಗಳು ಸಿಕ್ಬಿಡುತ್ತೆ. ಓಕೆ. ಅಥವಾ ನೀವು ಪ್ರೊಫೆಷನಲ್ ಆಗಿದ್ದೀರಾ, ಕಂಪ್ನಿ ವರ್ಕೂ ಮಾಡಬೇಕು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಸ್ಟೈಲಿಶ್ ಆಗಿರಬೇಕು, ಮತ್ತು ಇನ್ನೂ ಪರ್ಫಾರ್ಮೆನ್ಸ್ ಬರಬೇಕು, ಅಪ್ಗ್ರೇಡೇಷನ್ ಆಪ್ಷನ್ ಇರಬೇಕು. ನಿಮಗೆ ಏನಾದ್ರು ಶಾರ್ಟ್ ಇದೆ, ಏನಂದರೆ ಮೆಮೊರಿ ಏನಾದರೂ ಸ್ವಲ್ಪ ಸ್ಲೋ ಆದಂಗೆ ಆಯಿತು, ಆ ಥರ ಆದರೆ ನಿಮಗೆ ಅಪ್ಗ್ರೇಡೇಷನ್ ಮಾಡಬೇಕು ಅನ್ನೋ ಥರ ಆದರೆ ನಿಮಗೆ ಬಿಸ್ನೆಸ್ ಕ್ಲಾಸ್ ಲ್ಯಾಪ್ಟಾಪ್ಗಳು 10th ಜನರೇಷನ್ ಡೆಮೋ ಎಲ್ಲ ಸಿಗುತ್ತೆ. ಅಪ್ರಾಕ್ಸಿಮೇಟ್ 25,000 ಆ ಬಜೆಟಲ್ಲಿ ನಿಮಗೆ ಆ ಥರ ಲ್ಯಾಪ್ಟಾಪ್ಗಳು ಸಿಗುತ್ತೆ. ಓಕೆ, ಈಗ ಸೆಕೆಂಡ್ ಲ್ಯಾಪ್ಟಾಪ್ಗಳನ್ನ ಯಾಕೆ ತೊಗೊಬೇಕು ಸರ್? ಹೊಸ ತೊಗೊಬೋದಲ್ಲ? ನೋಡಿ, ಇವಾಗ ಸೆಕೆಂಡ್ಸ್ ನಿಮಗೆ ಲ್ಯಾಪ್ಟಾಪ್ಸನ್ನು ನೀವು ಏನಕ್ಕೆ ತೊಗೊತಾ ಇರ್ತೀರಾ, ನಿಮ್ಮದು ಕೆಲಸ ಏನಿದೆ ಅದು ಫುಲ್ಫಿಲ್ ಆಗಬೇಕು ಅಂತ ಒಂದು ವಿಷಯ. ಇದು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇದು ಲ್ಯಾಪ್ಟಾಪ್ಸ್ ಎಂತೋ ಅಥವಾ ಗ್ಯಾಡ್ಜೆಟ್ಸ್ಗಳು ಏನಿದೆ ಇದು ನಿಮಗೆ ಅಸೆಟ್ಸ್ ಅಲ್ಲ, ಇದು ಡಿಪ್ರಿಸಿಯೇಷನ್. ದಿಸ್ ಇಸ್ ಅ ಡಿವೈಸ್ ಟು ಕ್ರಿಯೇಟ್ ದ ಅಸೆಟ್. ಓಕೆ. ಸೊ ನಿಮ್ಮದು ಏನು ಕ್ಯಾಪಿಟಲ್ ಇರುತ್ತೆ, ಕ್ಯಾಪಿಟಲ್ ಎಲ್ಲಾದರೂ ನೀವು ಲ್ಯಾಪ್ಟಾಪ್ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮಗೆ ಏನಂತ ಹೇಳಿದರೆ, ನೀವು ಯಾವುದೇ ವರ್ಕನ್ನು ಕೆಲವರು ಟ್ರೇಡಿಂಗ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಸ್ಮಾಲ್ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇರ್ಬೋದು. ಅದಕ್ಕೆ ನಿಮಗೆ ಹೆವಿ ವ್ಯಾಲ್ಯೂನ ನಿಮಗೆ ಗ್ಯಾಡ್ಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು, ವಿಚ್ ಈಸ್ ಆಲ್ಸೋ ಡಿಪ್ರಿಸಿಯೇಷನ್ ಇರೋದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮದು ಕ್ಯಾಪಿಟಲ್ಲು ಇಲ್ಲಿ ಜಾಮ್ ಆಗುತ್ತೆ, ಒಂದು ವಿಷಯ. ಮತ್ತು ನಿಮಗೆ ಒಳ್ಳೆ ಲ್ಯಾಪ್ಟಾಪ್ಸ್ ತೊಗೊಬೇಕಂದ್ರೆ i3ನಲ್ಲೇ ಒಳ್ಳೆ ಲ್ಯಾಪ್ಟಾಪ್ ನಿಮಗೆ 50,000 ರುಪೀಸ್ ಆಗುತ್ತೆ. i5 ಲ್ಯಾಪ್ಟಾಪು ಅಪ್ರಾಕ್ಸಿಮೇಟ್ 75,000 ರುಪೀಸ್ ಆಗುತ್ತೆ. ಅದು ನೀವು ಯಾವುದೋ ಬಿಸ್ನೆಸ್ ಕ್ರೇಸ್ ಲ್ಯಾಪ್ಟಾಪ್ಸ್ಗಳನ್ನು ಎಲೈಟ್ ಬುಕ್ಗಳು ಅಥವಾ ಲ್ಯಾಟಿಟ್ಯೂಡು ಆ ಥರ ತೊಗೊಬೇಕಂತ ಹೇಳಿದ್ರೆ 1,00,000 ರೂಪಾಯಿವರೆಗೂ ಆಗುತ್ತೆ, ಅಥವಾ ಇನ್ನೂ ಜಾಸ್ತಿನೇ ಆಗುತ್ತೆ, 1.2 ಆಗುತ್ತೆ. ನೀವು ಈ ಥರ ಯೋಗ ಸೀರೀಸ್ ಎಲ್ಲ ತೊಗೊಬೇಕು ಅಂತ ಹೇಳಿದ್ರೆ 1,50,000 ರೂಪಾಯಿನೂ ಆಗಿಬಿಡುತ್ತೆ. ಓಕೆನಾ? ಇದೆಲ್ಲ ನಿಮ್ಮ ಹತ್ರ ಎಷ್ಟಕ್ಕೆ ಸಿಗುತ್ತೆ ಸರ್ ಈಗ? ನಾನು ಹೇಳ್ತೀನಿ. ಈ ಥರ ನಿಮಗೆ 1,50,000 ರೂಪಾಯಿವರೆಗೂ ಆಗುತ್ತೆ, ಅಥವಾ 1,00,000 ರೂಪಾಯಿನೇ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮದು ಕೆಲಸ ಬಂದುಬಿಟ್ಟು ನಿಮಗೆ ತುಂಬ ಹ್ಯೂಸ್ ವರ್ಕ್ ಇರಲ್ಲ. ಅಕಸ್ಮಾತ್ ಹ್ಯೂಸ್ ವರ್ಕ್ ಇದ್ರೂ ನಿಮಗೆ ಟೆಕ್ನಾಲಜಿ ಇವಾಗ ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗಿರೋ ಟೆಕ್ನಾಲಜಿ ಇನ್ನೊಂದು ವರ್ಷದಲ್ಲೇ ಇರಲ್ಲ. ನಿಮ್ಮದು ಈ ಕೆಲಸಕ್ಕೆ ನಿಮಗೆ ಸಪೋರ್ಟ್ ಆಗ್ತಾಯಿಲ್ಲ, ಬೇರೆ ಥರ ಮಷಿನ್ ತೊಗೊಬೇಕಂತ ನೀವು ಹೊಸದು 1,00,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 1 ವರ್ಷದ ನಂತರ ಎಷ್ಟಕ್ಕೆ ಹೋಗುತ್ತೆ? 20% ಬೆಲೆಗೆ ಹೋಗುತ್ತೆ. 70 to 80% ಡಿಪ್ರಿಸಿಯೇಷನ್ ಆಗಿಬಿಡುತ್ತೆ. ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದು ಬರೀ 20% ಆಫ್ ದಿ ವ್ಯಾಲ್ಯೂ. ಸೊ ಡಿಪ್ರಿಸಿಯೇಷನು ಕಡಿಮೆ ಇರುತ್ತೆ, ನಿಮ್ಮದು ನೀಡನ್ನು ಫುಲ್ಫಿಲ್ ಆಗುತ್ತೆ. ನೀವು ವಿತೌಟ್ ಲೂಸಿಂಗ್ ದ ಮನಿ ಈ ಫುಲ್ಫಿಲ್ ಯುವರ್ ರಿಕ್ವೈರ್ಮೆಂಟ್ ಅಂತ ನಾವು ಹೇಳ್ಬೋದು. ಆ ಥರ ನೀವು ಥಿಂಕ್ ಮಾಡಬೇಕಾದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ನ ತೊಗೊಬೋದು. ಅದು ಮತ್ತು ನಿಮಗೆ ಕ್ವಾಲಿಟಿನಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬ ಹೊಸ ಥರ ಇರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ನೇ ಇರುತ್ತೆ. ಮತ್ತು ನಿಮಗೆ ಒಂದು ಭಯ ಇರ್ಬೋದು, ಕ್ವಾಲಿಟಿನ ಹೆಂಗೆ ಐಡೆಂಟಿಫೈ ಮಾಡೋದು, ಏನೋ ರಿಪೇರ್ ಮಾಡಿಬಿಟ್ಟು ಇಟ್ಟಿರ್ಬೋದು, ಬ್ಯಾಟ್ರಿನ ಬೂಸ್ಟ್ ಮಾಡಿಬಿಟ್ಟು ಇಟ್ಟಿರ್ಬೋದು,
ಆ ಥರ ನಿಮಗೆ ಏನಂತ ಹೇಳಿದರೆ ಆ ಥರ ನಿಮಗೆ ಏನಾದ್ರು ಭಯ ಇದ್ದರೆ ನಾವು ಲ್ಯಾಪ್ಟಾಪ್ಸ್ಗಳನ್ನು ಎಲ್ಲ ಥರನೂ ಫುಲ್ ಚೆಕ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಆ ಥರ ಏನು ಇಶ್ಯೂ ಇರೋಲ್ಲ, ಅದನ್ನು ನಾವು ಅಶ್ಯೂರೆನ್ಸ್ ಕೊಡ್ಬೋದು. ಅದಲ್ಲದೆ ನಿಮಗೆ ಏನೇ ಪ್ರಾಬ್ಲಮ್ ಅಂದರೂ ನಾವು ರಿಪ್ಲೇಸ್ಮೆಂಟು ಮತ್ತು ಸಪೋರ್ಟು ಕೊಡ್ತೀವಿ. ನೋಡಿ, ನಿಮಗೆ ಲ್ಯಾಪ್ಟಾಪ್ಸಲ್ಲಿ ಒಳಗಡೆಗೂ ನೀವು ಚೆಕ್ ಮಾಡ್ಬೋದು ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ ಅಂತ. ಪ್ರತಿಯೊಂದೂ ಯಾವುದೋ ರಿಪೇರ್ ಮಾಡಿ ಇಟ್ಟಿರೋದಾಗಿರಲಿ, ಬ್ಯಾಟ್ರಿ ಎಲ್ಲ ಬೂಸ್ಟ್ ಮಾಡಿ ಇಟ್ಟಿರೋದಾಗಿರಲಿ, ಪ್ಯಾಚ್ ವರ್ಕ್ ಮಾಡಿರೋ ಲ್ಯಾಪ್ಟಾಪ್ಸ್ಗಳಲ್ಲ, ಎಲ್ಲ ಫ್ರೆಶ್ ಕಂಡೀಷನ್ ಲ್ಯಾಪ್ಟಾಪು. ನಿಮ್ಮ ಲ್ಯಾಪ್ಟಾಪ್ ಹೊರಗಡೆ ಹೆಂಗೆ ಕಾಣಿಸುತ್ತೋ ಅದೇ ಥರ ಲ್ಯಾಪ್ಟಾಪ್ ಒಳಗಡೆನೂ ಸಮೇತ ಅಷ್ಟೇ ಕ್ವಾಲಿಟಿ ಲ್ಯಾಪ್ಟಾಪ್ಗಳು ಸಿಗುತ್ತೆ. ಸರ್, ಈಗ ಬೆಂಗಳೂರಲ್ಲಿ ಸುಮಾರು ಜನ ಲ್ಯಾಪ್ಟಾಪ್ ಸೇಲ್ ಮಾಡೋರು ಇದ್ದಾರೆ, ನಿಮ್ಮ ಹತ್ರನೇ ಯಾಕೆ ತೊಗೊಬೇಕು ಸರ್? ನೀವೇ ಹೇಳಿದಿರಿ ಸರ್, ಸೇಲ್ ಮಾಡೋರು ತುಂಬ ಜನ ಇದ್ದಾರೆ, ಸೇಲ್ ಮಾಡೋರು ತುಂಬ ನಂಬರ್ಸ್ ಜನ ಇದ್ದಾರೆ. ಹೌದು, ನಿಮಗೆ ಎಲ್ಲ ಕಡೆಗೂ ಸಿಗ್ತಾರೆ. ನಾವು ಇವತ್ತು ಸ್ಟಾರ್ಟ್ ಮಾಡಿರೋದಲ್ಲ, ಪಾಸ್ಟ್ 10 ಇಯರ್ಸಿಂದನೂ ನಾವು ರೆಫರೆನ್ಸ್ ಮೇಲೇ ನಮ್ಮದು ಬಿಸ್ನೆಸ್ ರನ್ ಆಗ್ತಾಯಿದೆ. ಯಾರು ತೊಗೊಂಡು ಹೋಗಿರ್ತಾರೆ ಅವರು ತೊಗೊಂಡು ಹೋಗಿ ಅವರಿಗೆ ಕ್ವಾಲಿಟಿ ಮತ್ತು ಸಪೋರ್ಟು ಏನು ಅವ್ರಿಗೆ ಫೀಡ್ಬ್ಯಾಕ್ ಇದೆ ಅದ್ರ ಮೇಲ್ಗಡೆ ಅವರು ಬೇರೆ ಬೇರೆ ರೆಫರ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಮ್ಮದು ಬಿಸ್ನೆಸ್ ರನ್ ಆಗ್ತಾ ಇರೋದು. ಒಂದು ವಿಷಯ, ಸೇಲ್ ಮಾಡೋರು ತುಂಬ ಜನ ಇರ್ತಾರೆ, ಅದರಲ್ಲಿ ಸೇಲ್ ವಿತ್ ಸಪೋರ್ಟ್ ಮಾಡೋರು ಅದರಲ್ಲಿ ಫಿಲ್ಟರ್ ಮಾಡಿದರೆ ಕೆಲವು ಜನಗಳು ಸಿಗ್ತಾರೆ, ಅದರಲ್ಲಿ ನಾವು ಒಬ್ಬರು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ಬೋದು. ನಮ್ಮದು ಇದು ಒನ್ ಟೈಮ್ ಸೆಲ್ಲಿಂಗ್ ಅಲ್ಲ, ಸೆಲ್ ಮಾಡಿ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ನಿಮಗೆ ನಾವು ನಿಂತ್ಕೊಬಿಟ್ಟು ನಿಮಗೆ ಅದನ್ನು ಇಶ್ಯೂನ ಫಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ. ನಿಮಗೆ ಯಾವ ಥರ ಅಂತ ಹೇಳಿದ್ರೆ, ಫಸ್ಟ್ ನಿಮಗೆ 10 ಡೇಸ್ವರೆಗೂ ನಿಮಗೆ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ರಿಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ನಿಮಗೆ ಸಪೋರ್ಟ್ ಆಗಿಲ್ಲ ಅಂತ ಬೇರೆ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಇದು ಎಲ್ಲ ಥರನೂ ಸಪೋರ್ಟ್ ಇರುತ್ತೆ ನಿಮಗೆ. ಈ ಲ್ಯಾಪ್ಟಾಪು ನಿಮಗೆ ಪರ್ಫಾರ್ಮೆನ್ಸು ಅಥವಾ ನಿಮ್ಮ ನೀಡಿಗೆ ಫುಲ್ಫಿಲ್ ಆಗುತ್ತಾ ಅಥವಾ ನಿಮಗೆ ಬೇಕಾಗಿರೋದು ಅಪ್ ಟು ಮಾರ್ಕ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಕೊಡ್ತೀವಿ ಫಸ್ಟ್. ಅದಾದ ಮೇಲ್ಗಡೆಗೆ ನಿಮಗೆ ವಾರಂಟಿ ಕೊಡ್ತೀವಿ. ಅದಾದ ಮೇಲ್ಗಡೆಗೆ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತೀವಿ ನಿಮಗೆ ಬೇಕು ಅಂತ ಹೇಳಿದರೆ. ಓಕೆ, ಎಕ್ಸ್ಟೆಂಡೆಡ್ ವಾರಂಟಿನೂ ಬೇಕು, ಅದಕ್ಕಿಂತಲೂ ಹೆಚ್ಚು ಬೇಕು, ಇನ್ನೂ ಜಾಸ್ತಿ ವರ್ಷ ವಾರಂಟಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ನಾವು ಮತ್ತೆ ಸಪ್ರೇಟ್ ಪ್ಲಾನ್ ಇದೆ. ಟರ್ನ್ ಆನ್ ಗ್ಯಾರಂಟಿ ನಿಮಗೆ ಬೇಕಾದ್ರೂ ಕೊಡ್ಬೋದು. ಅಪ್ ಟು 3 ವರ್ಷದ ತನಕ ನಿಮಗೆ ಸಪೋರ್ಟನ್ನು ಕೊಡ್ಬೋದು ನಿಮಗೆ. ಓಕೆ, ನನಗೆ ಲ್ಯಾಪ್ಟಾಪ್ಗಳನ್ನ ತೋರಿಸ್ಕೊಡ್ಬೋದು ಸರ್? ಹೌದು, ತೋರಿಸ್ಬೋದು. ನಿಮಗೆ i3 ಲ್ಯಾಪ್ಟಾಪ್ಸು ಅಥವಾ i5 4th to 5th ಜನರೇಷನ್ ಲ್ಯಾಪ್ಟಾಪ್ಸ್ ಎಲ್ಲ ಅದು 10,000 ಆಗಿರ್ಬೋದು, 10,000ಕ್ಕಿಂತ ಕಡಿಮೆ ಲ್ಯಾಪ್ಟಾಪನ್ನು ಸಿಗುತ್ತೆ. ಅಥವಾ 6th ಜನರೇಷನ್ 7th ಜನರೇಷನ್ ಲ್ಯಾಪ್ಟಾಪು 15 to 20 ಆ ಥರ ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ನಿಮಗೆ ಡೆಲ್ ಆಟಿಟ್ಯೂಡ್ ಆಗಿರ್ಬೋದು, HP ಎಲೈಟ್ ಬುಕ್ಸ್ಗಳಾಗಿರ್ಬೋದು, ಈ ಥರ ಲ್ಯಾಪ್ಟಾಪ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, ಇದಾದ ಮೇಲ್ಗಡೆಗೆ ನಿಮಗೆ 8th ಜನರೇಷನ್ ಲ್ಯಾಪ್ಟಾಪು, 10th ಜನರೇಷನ್ ಲ್ಯಾಪ್ಟಾಪು 20 ರೇಂಜು 25 ರೇಂಜು ಅಂತ ಹೇಳಿದ್ರೆ ನಿಮಗೆ ಸಿಲ್ವರ್ ಕಲರ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, 10th 11th ಜನರೇಷನ್ಗಳು HP-ನಲ್ಲಿ, ಡೆಲ್ಲಲ್ಲಿ, ಲೆನೋವೋದಲ್ಲಿ ಈ ಥರ ರೇಂಜಲ್ಲಿ ಸಿಗುತ್ತೆ. ಇದರಲ್ಲಿ ನಮಗೆ ಪ್ರತಿಯೊಂದರಲ್ಲೂ ನಮ್ಮ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ. ಡೆಲ್ ಆಟಿಟ್ಯೂಡ್ ಆಗಿರ್ಬೋದು, HP ಎಲೈಟ್ ಬುಕ್ಗಳಾಗಿರ್ಬೋದು, ಲೆನೋವೋ ಥಿಂಕ್ ಪ್ಯಾಡ್ಗಳಾಗಿರ್ಬೋದು, ಎಲ್ಲ ಥರ ರೇಂಜನ್ನು ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾಕ್ ಇದ್ದೇ ಇರುತ್ತೆ. ಓಕೆ, ಇದು 2. ಅದಾದ ಮೇಲ್ಗಡೆ ನೀವು ಡಿಸೈನರು ಏನು ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಬೇಕು, 4GB ಗ್ರಾಫಿಕ್ಸ್ ಕಾರ್ಡ್ ಬೇಕು, 6GB ಗ್ರಾಫಿಕ್ಸ್ ಕಾರ್ಡ್ ಬೇಕು ಅಂದರೆ 32, 35 ರೇಂಜು ಅಥವಾ 40 ರೇಂಜು ಜನ್ರೇಷನ್ಗಳ ಮೇಲೆ ನಿಮಗೆ ಚೇಂಜ್ ಆಗ್ತವೆ. 4GB ಗ್ರಾಫಿಕ್ಸು, 6GB ಗ್ರಾಫಿಕ್ಸು, 32GB ಮೆಮೊರಿ, 64GB ಮೆಮೊರಿ. ಓಕೆ, ಇದು ನಿಮಗೆ ಹೈ ಎಂಡ್ ವರ್ಕ್ಗಳಿಗೆ ಆ ಥರದ್ದು ನಿಮಗೆ ಸಪೋರ್ಟ್ ಆಗುತ್ತೆ. ಅಥವಾ ನಿಮಗೆ ಸ್ಟೈಲಿಶ್ ಆಗಿರಬೇಕು, ವಿತ್ ಟಚ್ಚು, ರೊಟೇಟೇಬಲು, ಲೈಟ್ ವೇಟ್ ಆಗಿರಬೇಕು, 20,000 ಒಳಗಡೆಗೆ ಬೇಕು ಅಂದರೂ ನಿಮಗೆ HP-ನಲ್ಲಿ ಡ್ರ್ಯಾಗನ್ ಫ್ಲೈ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಇರುತ್ತೆ. ಇದನ್ನು ನೀವು ನೋಡ್ಬೋದು. ಫುಲ್ ಹೊಸ ಥರ ಅಂದರೆ ಫುಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಲ್ಯಾಪ್ಟಾಪೇ ಇರುತ್ತೆ. ಫುಲ್ ಲೈಟ್ ವೇಟು, ಸ್ಲೀಕ್ ಆಗಿರುತ್ತೆ, ನಿಮಗೆಲ್ಲ ವರ್ಕಿಗೆ ಫುಲ್ಫಿಲ್ ಆಗಿಬಿಡುತ್ತೆ. ಮತ್ತು ನಿಮಗೆ ಅದೇ ಥರ ರೊಟೇಟೇಬಲ್ ಸ್ಟೈಲಿಶ್ ಬೇಕು, ಲೇಟೆಸ್ಟ್ ಜನ್ರೇಷನ್ಗಳು ಬೇಕು ಅಂದರೆ ಲೆನೋವೋ ಥಿಂಕ್ ಪ್ಯಾಡಲ್ಲಿರುತ್ತೆ, ವಿತ್ ಸ್ಟೈಲಿಶ್ ಜೊತೆಗೆ ಅವೈಲೇಬಲ್ ಇರುತ್ತೆ. ಓಕೆ, ನಿಮಗೆ ಬೇಸಿಕ್ ಕಾನ್ಫಿಗರೇಷನಿಂದ ಹಿಡಿದು ಹೈ ಎಂಡ್ವರೆಗೂ ಯೂಸಲಿ ನಮ್ಮ ಹತ್ರ ಫಸ್ಟ್ ಜನ್ರೇಷನಿಂದ ಸ್ಟಾರ್ಟ್ ಆಗಿ 12th ಜನರೇಷನ್ವರೆಗೂ ಸ್ಟಾಕಲ್ಲಿರುತ್ತೆ. ಓಕೆ, ನಿಮಗೆ 13th ಜನರೇಷನ್ನು ಅಥವಾ ಅಲ್ಟ್ರಾ 5 ಲ್ಯಾಪ್ಟಾಪ್ಸು, ಅಲ್ಟ್ರಾ 7 ಲ್ಯಾಪ್ಟಾಪ್ಸು ಅದು ನಿಮಗೆ ಆನ್ ಡಿಮ್ಯಾಂಡ್ ನಿಮಗೆ ಅರೇಂಜ್ ಮಾಡ್ಬಿಟ್ಟು ಕೊಡ್ಬೋದು. ಏನಂತ ಹೇಳಿದ್ರೆ 90% ಆಫ್ ಕಸ್ಟಮರ್ಸ್ಗಳು ಬಜೆಟ್ ಫ್ರೆಂಡ್ಲಿ ಲ್ಯಾಪ್ಟಾಪನ್ನೇ ನೋಡ್ತಿರ್ತಾರೆ. ಲೇಟೆಸ್ಟ್ ಇವಾಗ ಏನು ರಿಲೀಸ್ ಆಗಿರುತ್ತೆ ಆ ಥರ ಸೆಕೆಂಡ್ಸ್ ನೋಡ್ತಾರೆ. ಆ ಥರದ್ದು ಬೇಕು ಅಂದರೆ ಆನ್ ಡಿಮ್ಯಾಂಡ್ ನಿಮಗೆ ಅರೇಂಜ್ ಮಾಡಿಬಿಟ್ಟು ಕೊಡ್ಬೋದು. ಸರ್, ಈಗ ಮ್ಯಾಕ್ಬುಕ್ಕಲ್ಲಿ ಏನಾದರೂ ಸಿಗುತ್ತಾ ಸರ್? ಹೇಗೆ? ಮ್ಯಾಕ್ಬುಕ್ಕಲ್ಲಿ ಸಿಗುತ್ತೆ. ಮ್ಯಾಕ್ಬುಕ್ಕಲ್ಲಿ ನಿಮಗೆ ಬಜೆಟ್ ಮೇಲೆಗಡೆ ಡಿಪೆಂಡು. ಲೆಸ್ ದೆನ್ 30 ಬೇಕು ಅಂತ ಹೇಳಿದ್ರೆ ಇಂಟೆಲಲ್ಲಿ ಸಿಗುತ್ತೆ. ಇಂಟೆಲ್ i7 ಸಿಗುತ್ತೆ. 35 ರೇಂಜಲ್ಲಿ ಅಂತೇಳಿ ಲೇಟೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಏನು ರನ್ ಆಗ್ತಾ ಇರುತ್ತೆ ಅದಕ್ಕೆ ಅಪ್ಗ್ರೇಡ್ ಆಗೋ ಲ್ಯಾಪ್ಟಾಪನ್ನು i7 ಅಥವಾ i9 ಸಿಗುತ್ತೆ. 2141 ಆ ಥರ ಮಾಡಲು. ಅಥವಾ ಅದನ್ನು ಬಿಟ್ಟು M ಸೀರೀಸ್ ಬೇಕು ಅಂತ ಹೇಳಿದರೆ M1 M5ವರೆಗೂ ಎಲ್ಲ ರೇಂಜೂ ಸಿಗುತ್ತೆ. ನಿಮಗೆ ಆನ್ ಡಿಮ್ಯಾಂಡ್ ನಮಗೆ ಅರೇಂಜ್ ಮಾಡ್ಬಿಟ್ಟು ಕೊಡ್ಬೋದು. 1 or 2 ಡೇಸ್ನಲ್ಲಿ ನಿಮಗೆ ಅರೇಂಜ್ ಮಾಡ್ಬಿಟ್ಟು ಕೊಡ್ಬೋದು. ಅದು ಸ್ಟಾಕ್ ಇರುತ್ತೆ ಅಥವಾ ಕೆಲವು ಟೈಮಲ್ಲಿ ಸ್ಟಾಕ್ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ದು ನಮ್ಮ ಹತ್ರ ಇವಾಗ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಡೋ ಲೀಸ್ಟ್ ಕಳಿಸ್ತೀವಿ. ಅದರಲ್ಲಾದರೂ ಕನ್ಫರ್ಮ್ ಆದರೆ ವಿತಿನ್ 1 or 2 ಡೇಸಲ್ಲಿ ನಿಮಗೆ ಅದನ್ನು ಅರೇಂಜ್ ಮಾಡ್ಬಿಟ್ಟು ಕೊಡ್ಬೋದು. M1 ಹಿಡಿದು M5ವರೆಗೂ ಸಿಗುತ್ತೆ. ಓಕೆ ಸರ್, ಈಗ ನಿಮ್ಮ ಹತ್ರ ಬರೀ ಸೇಲ್ ಮಾತ್ರನ, ಸರ್ವಿಸಸ್ ಕೂಡ ಸಿಗುತ್ತೆ ಸರ್? ಹೇಗೆ ಸರ್ವಿಸ್ ಅಂತ ಹೇಳಿದ್ರೆ ನಮ್ಮದು ಮೆಜಾರಿಟಿ ಟೈಮು ನಮ್ಮದು QC-ನಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಲ್ಯಾಪ್ಟಾಪ್ಸ್ಗಳು ಬಂದಾಗಲೂ ನಾವು ಪ್ರತಿ ಸರಿ ಅಗೇನ್ ಆ್ಯಂಡ್ ಅಗೇನ್ ಚೆಕ್ ಮಾಡಿ ಎಲ್ಲದು ಕರೆಕ್ಟ್ ಲ್ಯಾಪ್ಟಾಪನ್ನು ನಾವು ಡೆಲಿವರಿ ಮಾಡಲಿಕ್ಕೆ ಆಗುತ್ತಾ ಅಂತ. ಸರ್ವಿಸ್ ಅಂತೇಳಿ ಕ್ವಿಕ್ ಸರ್ವಿಸು ಅವೈಲೇಬಲ್ ಇರಲ್ಲ. ನಿಮ್ಗೆ ಟೈಮ್ ಇದ್ದು
ಒಂದು 2-3 ಡೇಸ್ ಆದರೂ ಪರವಾಗಿಲ್ಲ ಅಂತ ನೀವೇನಾದ್ರು ಲ್ಯಾಪ್ಟಾಪನ್ನು ಪಾರ್ಕ್ ಮಾಡಿ ಸರ್ವಿಸ್ ಮಾಡೋದಾದರೆ ಮಾಡ್ಬೋದು. ಅಥವಾ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳು ಏನಿರ್ತಾರೆ ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ತೊಗೊಂಡವರು ಅವರಿಗೆ ಕ್ವಿಕ್ ಸರ್ವಿಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅವರಿಗೆ ಕ್ವಿಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಸೇಮ್ ಡೇ ಡೆಲಿವರಿ ಅಥವಾ ಸ್ಮಾಲ್ ಇಶ್ಯೂ ಇದ್ದರೆ ಆನ್ ಸ್ಪಾಟ್ ಡೆಲಿವರಿ ಆ ಥರನೂ ಮಾಡಿಕೊಡ್ಬೋದು. ಓಕೆ, ಪ್ರೈಸ್ಗಳೆಲ್ಲ ಯಾವ ರೀತಿ ಇರುತ್ತೆ ಸರ್? ವ್ಯತ್ಯಾಸ ಏನಾದ್ರು ಆಗುತ್ತಾ ಸರ್? ಹೇಗೆ ವ್ಯತ್ಯಾಸ ಅಂತ ಹೇಳಿದ್ರೆ ನಾವು ಜಸ್ಟ್ ಟ್ರೇಡ್ ಮಾಡ್ಬೋದು, ಮಾರ್ಕೆಟಲ್ಲಿ ಪ್ರೈಸನ್ನ ನಾವು ಫಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಓಕೆ. ಸೊ ಗ್ಲೋಬಲ್ ಪ್ರೈಸ್ಗಳು ಯಾವ ಥರ ವೇರಿಯೇಷನ್ ಇರುತ್ತೋ ಆ ಥರ ವ್ಯತ್ಯಾಸ ಆಗುತ್ತೆ. ಇವಾಗ ಕಳೆದ ತಿಂಗಳಿಗೆ ಕಂಪೇರ್ ಮಾಡೋಕ್ಕೆ ಹೋದರೆ, ನೀವು ಅದಕ್ಕಿಂತಲೂ ಸ್ವಲ್ಪ ಹಿಂದೆ ದೀಪಾವಳಿ ಟೈಮಿಗೆ ಹೋಗಿ ಕಂಪೇರ್ ಮಾಡೋಕ್ಕೆ ಹೋದರೆ, ಅದಾದಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ತುಂಬ ಹೈ ಇತ್ತು. ಅವಾಗ ಕಂಪೇರ್ ಮಾಡೋಕ್ಕೆ ಹೋದರೆ ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕಳೆದ ಮಂತ್ಗೆ ಕಂಪೇರ್ ಮಾಡೋಕ್ಕೆ ಹೋದರೆ 1000 to 2000 ರುಪೀಸ್ ಕಡಿಮೆ ಆಗ್ತಾಯಿದೆ. ಬಿಕಾಸ್ ಆಫ್ ದಿ ಮೆಮೊರಿ ಮತ್ತು SSD ಶಾರ್ಟೇಜ್ ಇದೆ. ಎಸ್ಪೆಷಲಿ ಮೆಮೊರಿ ಪ್ರೈಸ್ಗಳು 4 ಟೈಮ್ಸ್ ಜಾಸ್ತಿ ಆಗಿರಲಿಕ್ಕಾಗಿ ಲ್ಯಾಪ್ಟಾಪ್ ಪ್ರೈಸ್ಗಳು ಸ್ವಲ್ಪ ರೈಸ್ ಆಗಿದೆ. ಇವಾಗ ಮುಂಚೆ ಕಂಪೇರ್ ಮಾಡೋಕ್ಕೆ ಹೋದರೆ ಡೌನ್ ಆಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಏನಾಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಅದಕ್ಕೆ ನಾವು ಯಾವುದನ್ನು ಪ್ರೈಸ್ ಇವಾಗಿನ ಪ್ರೈಸ್ ಏನಿದೆ ಅಂದ್ಕೊಂಡ್ಬಿಟ್ಟು ಹೇಳಲಿಕ್ಕಾಗಲ್ಲ. ಪ್ರೈಸ್ಗಳು ನಾಳೆಯಿಂದಲೇ ಮಾರ್ಕೆಟ್ ಓಪನ್ ಆದಾಗ ಮೆಮೊರಿ ಪ್ರೈಸ್ಗಳು ಡ್ರಾಪ್ ಆದರೆ ಪ್ರೈಸ್ಗಳು ಮತ್ತೆ ಕಡಿಮೆ ಆಗ್ಬೋದು. ಸರಿಗೆ ತುಂಬ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕ್ ಮಾಡೋರು ಆಗಿರ್ಬೋದು, ಸೆಕೆಂಡ್ ಲ್ಯಾಪ್ಟಾಪ್ಗಳನ್ನ ತೊಗೊಂಡು ತುಂಬ ಜನ ಮೋಸ ಆಗಿದ್ದಾರೆ. ಅದು ಯಾಕೆ ಸರ್ ಆ ರೀತಿ ಆಗುತ್ತೆ? ಅದು ಸರ್ ನಿಮಗೆ ಜಸ್ಟ್ ಸೆಲ್ಲರಿಗೆ ಮತ್ತು ವಿತ್ ಸಪೋರ್ಟ್ ಸೆಲ್ಲರಿಗೆ ಅದೇ ನಾನು ಡಿಫ್ರೆನ್ಸ್ ನಿಮಗೆ ಹೇಳ್ತಾ ಇದ್ದೆ. ನಾವು ಒಂದು ಟೈಮು ಸೇಲ್ ಮಾಡಿಬಿಟ್ಟು ಏನೋ ಒಂದು ನಿಮಗೆ ಫೇಕ್ ಪ್ರಾಮಿಸ್ಗಳನ್ನು ಮಾಡಿ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗದೇ ಇರೋ ಸ್ಟ್ರಗಲಿಗೆ ಹೋಗಲ್ಲ. ನಾವು ಎಷ್ಟು ಮಾಡ್ಬೋದು ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇರ್ಬೋದು. ನಾನು ನಿಮಗೆ ಅದೇ ಹೇಳಿದ್ನಲ್ಲ, ನಿಮಗೆ ಆಫರ್ಗಳು ಯಾವುದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಸಪೋರ್ಟ್ ಆಗಿಲ್ಲ ಅಂತ ಹೇಳಿದ್ರೆ 10 ಡೇಸ್ವರೆಗೂ ನಿಮಗೆ ರಿಪ್ಲೇಸ್ಮೆಂಟು ಅಥವಾ ರಿಟರ್ನ್ ಆಪ್ಷನ್ ಇರುತ್ತೆ. ಆಫ್ಟರ್ 10 ಡೇಸು ಅಥವಾ ಆ ಥರ ಆದಮೇಲೆಗಳನ್ನು ವಾರಂಟಿ ಸ್ಟಾರ್ಟ್ ಆಗುತ್ತೆ. ಏನೇ ಪ್ರಾಬ್ಲಮ್ಸು ಕಾಂಪೋನೆಂಟ್ಸ್ಗಳಿದ್ದರೆ ಅಪ್ ಟು 1 ವರ್ಷದ ತನಕ ಕಾಂಪೋನೆಂಟ್ ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆಗೆ ಬರುತ್ತೆ. ಸೊ ಅದು ಏನೇ ಪ್ರಾಬ್ಲಮ್ ಆಗಲಿ, ಆನ್ ಆಗದೇ ಇರಲಿ, ಕೀಬೋರ್ಡ್ ಹೋಗಿರಲಿ, ಅಥವಾ ಸ್ಕ್ರೀನಲ್ಲಿ ಲೈನ್ ಬಂದಿರಲಿ, ಅಥವಾ ಕೆಲವು ಕೀಗಳು ಕೆಲಸ ಮಾಡದೇ ಆಗಿರಲಿ, ಆ ಥರದ್ದು ಎಲ್ಲದಕ್ಕೂ ನಾವು ಫಿಕ್ಸಾಗಿ ಈಸಿಯಾಗಿ ಫ್ರೀಯಾಗಿ ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇರ್ತೀವಿ. ಸೊ ಅಂದರೆ ಇದು ಏನಂತ ಹೇಳಿದ್ರೆ, ಇದು ಒನ್ ಟೈಮು ಸೇಲ್ ಮಾಡಿಬಿಟ್ಟು ನಿಮಗೆ ಟೋಪಿ ಆಗಿಬಿಟ್ಟು ಕಳಿಸೋ ಥರ ಅಲ್ಲ. ನಾವು ಸೆಲ್ಲಿಂಗ್ ವಿತ್ ಅ ಸಪೋರ್ಟ್. ಅಥವಾ ನಿಮ್ಗೆ ಇನ್ನೂ 3 ವರ್ಷದ ತನಕ ವಾರಂಟಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಟರ್ನ್ ಆನ್ ಗ್ಯಾರಂಟಿ ಅಂದ್ಕೊಂಡ್ಬಿಟ್ಟು ಎಕ್ಸ್ಟೆಂಡೆಡ್ ವಾರಂಟಿ ಬೇಕಾದ್ರೆ ಮಾಡ್ಕೊಬೋದು. ಸೊ ಅದರಲ್ಲಿ ನಿಮಗೆ ಇವಾಗ ಮೋಸ ಅದು ಇದು ಮ್ಯಾಟ್ರೇ ಬರಲ್ಲ. ನಾವೇನು ಹೇಳ್ತಾ ಇದೀವಿ ಅದು ನಿಮಗೆ ಸಿಗ್ತಾ ಇದೆ. ಅದು ನಿಮಗೆ ಓಕೆ ಆದರೆ ನೀವು ತೊಗೊಬೋದು. ಓಕೆ. ಆಫ್ಟರ್ ಸೇಲೂ ನಾವು ಇವಾಗ ಏನು ಹೇಳ್ತಾ ಇದ್ದೀವಿ ಆ ಸಪೋರ್ಟ್ ನಿಮಗೆ ಸಿಗುತ್ತೆ. ಓಕೆ. ಸ್ಟಾಕ್ಸ್ ನಮ್ಮ ಹತ್ರ ನಾವು ನಿಮಗೆ ಹೇಳ್ದಂಗೆ ಮೆಜಾರಿಟಿ ನಾವು 6th ಜನರೇಷನಿಂದ 12th ಜನರೇಷನ್ವರೆಗೂ ಎಲ್ಲ ರೇಂಜು ಆಲ್ಮೋಸ್ಟ್ ಸ್ಟಾಕ್ ಇರುತ್ತೆ. ಅಥವಾ ಅದಕ್ಕಿಂತ ಕಡಿಮೆದು ವೆರಿ ಲೋ ಬೇಕು ಅಂತ ಹೇಳಿದ್ರು ಅವೈಲೇಬಲ್ ಇರುತ್ತೆ. ಸ್ವಲ್ಪ ಟೈಮ್ ತೊಗೊಂಬಿಟ್ಟು ಇನ್ನೊಂದ್ಸರಿ ರೀಕ್ಯೂಸಿ ಮಾಡಿಬಿಟ್ಟು ಕಳಿಸೋದಾಗಿರ್ಬೋದು. ಅಥವಾ ನಿಮಗೆ ಅವೈಲೇಬಲ್ ಲಿಸ್ಟನ್ನು ಕಳಿಸ್ತೀವಿ, ಅದರಲ್ಲಿ ನಿಮಗೆ ಅದು ಸೆಲೆಕ್ಷನ್ ಆಗಿದ್ರೆ ನಿಮಗೆ ಅದನ್ನು ಇಮಿಡಿಯೇಟ್ಲಿ ಪಿಕಪ್ ಮಾಡ್ಬೋದು. ಎಬೋ 13th ಜನರೇಷನ್ ಲ್ಯಾಪ್ಟಾಪ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದರೆ ಅದನ್ನು ತುಂಬ ಕಡಿಮೆ ಜನಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ನಿಮಗೆ 1 or 2 ಡೇಸಲ್ಲಿ ನಿಮಗೆ ಅರೇಂಜ್ ಮಾಡಿಬಿಟ್ಟು ಕೊಡ್ಬೋದು. ಅಥವಾ ಲೇಟೆಸ್ಟ್ ಮ್ಯಾಕ್ಬುಕ್ M4 M5ಗಳಾದ್ರೂ ಅದೇ ಥರ.